ದೊಡ್ಡ ಗಲಾಟೆ ಆಗಿದೆ. ಮೈಸೂರನ್ನ ದೋಸ್ತಿ ಪಾದಯಾತ್ರೆ ತಲುಪುವಂತಹ ವೇಳೆಯಲ್ಲಿ ದೊಡ್ಡ ಗಲಾಟೆ, ಪೊಲೀಸರು ಮತ್ತು ಪಾದಯಾತ್ರೆ ಮಾಡುವವರ ನಡುವೆ ದೊಡ್ಡ ಗಲಾಟೆ ಆಗಿದೆ. ಇದೀಗ ಇವತ್ತೇನೆ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮೈಸೂರಲ್ಲಿ ಅಹಿಂದ ಸಮಾವೇಶವನ್ನು ಕೂಡ ಒಂದು ಕಡೆ ಮಾಡಿದ್ರು. ಇದೇ ಟೈಮ್ನಲ್ಲೇನೆ ಮೈಸೂರನ್ನ ಬಿಜೆಪಿ ಮತ್ತು JDSನ ಕಾರ್ಯಕರ್ತರು ನಾಯಕರು ಕೆಂಗೇರಿಯಿಂದ ಶುರು ಮಾಡ್ಕೊಂಡು ಹೋದ್ರಲ್ಲ ಪಾದಯಾತ್ರೆ, ಅದು ರೀಚ್ ಆಗ್ತಾ ಇದೆ. ನಾಳೆ ಅವ್ರದ್ದು ದೊಡ್ಡ ಸಮಾವೇಶ ಅಲ್ಲಿದೆ. ಈ ಟೈಮ್ನಲ್ಲಿಯೇ ಪೊಲೀಸರು ಮತ್ತು ಅಲ್ಲಿನ ಕಾರ್ಯಕರ್ತರ ನಡುವೆ ದೊಡ್ಡ ಸಂಘರ್ಷ ಏರ್ಪಟ್ಟಿದೆ. ಅಲ್ಲಿ ಬ್ರೇಕ್ ಹಾಕುವ ಒಂದು ಪ್ರಯತ್ನ ನಡೆದಿದೆ. ಕಾರ್ಯಕರ್ತರಿಗೆ ಮೈಸೂರಿಗೆ ಎಂಟ್ರಿ ಆಗದ ರೀತಿಯಲ್ಲಿ ತಡೆಯುವಂಥ ಒಂದು ಪ್ರಯತ್ನ ಪೊಲೀಸ್ ಇಲಾಖೆ ಕಡೆಯಿಂದ ನಡೆದಿದೆ. ಅಲ್ಲಿ ಸಾಕಷ್ಟು ಪೊಲೀಸರು ಜಮೆ ಆಗಿದ್ದರು. ಬಿಜೆಪಿ JDS ಪಾದಯಾತ್ರೆಯನ್ನು ಪೊಲೀಸರು ತಡೆದಿದ್ದಾರೆ. ಅಲ್ಲಿ ಸಿದ್ಧಲಿಂಗಪುರದಲ್ಲಿಯೇ ಈ ಯಾತ್ರೆಯನ್ನು ಮೊಟಕು ಮಾಡಬೇಕು, ನಾವು ಹೇಗಾದರೂ ಮಾಡಿ ತಡೀಬೇಕು ಅಂಥೇಳಿ ಪೊಲೀಸ್ ಸರ್ಪಗಾವಲು ಅಲ್ಲಿದೆ. ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ಮಧ್ಯೆ ಇದೇ ಟೈಮ್ನಲ್ಲಿ ಜೋರಾಗಿ ವಾಗ್ವಾದ ನಡೆದಿದೆ. ಪೊಲೀಸರನ್ನು ಕೇರ್ ಮಾಡಲಿಲ್ಲ, ಲೆಕ್ಕಿಸಿಲ್ಲ ಯಾವುದೇ ನಾಯಕರು ಅಥವಾ ಕಾರ್ಯಕರ್ತರು ನುಗ್ಗಿಬಿಟ್ಟಿದ್ದಾರೆ. ಖಾಕಿ ಕೋಟೆಯನ್ನು ಭೇದಿಸಿ ದೋಸ್ತಿ ಪಾದಯಾತ್ರೆ ಮೈಸೂರು ಕಡೆಗೆ ದಾಂಗುಡಿ ಇಡ್ತಾ ಇದೆ. ನೋಡ್ತಾ ಇದ್ದೀವಿ, ಸಿದ್ಧಲಿಂಗಪುರದಲ್ಲಿ JDS ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಇದರ ನಡುವೆ ವಿಜೇಂದ್ರ ಕೂಡ ಅಲ್ಲಿ ಪೊಲೀಸರೊಂದಿಗೆ ಮಾತುಕತೆ ನಡೆಸ್ತಾ ಇದ್ರು. ಬಿಡಬೇಕು ನಮ್ಮ ಪ್ರತಿಭಟನೆ ಇದು ಅಂತ ಹೇಳಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ವಿಷಯ ಏನೇ ಇರಲಿ, ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕು ಇದೆ ಎಲ್ಲರಿಗೂ ಕೂಡ. ಯಾರು ಕೂಡ ಆ ಒಂದು ಹಕ್ಕನ್ನು ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತೀರಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ, ಅರಾಜಕತೆ ನಡೀತಾ ಇದೆ, ದೊಂಬಿ ಆಗ್ತಾ ಇದೆ, ಗಲಾಟೆ ಆಗ್ತಾ ಇದೆ, ಆಸ್ತಿ ಪಾಸ್ತಿ ಹಾನಿ ಆಗ್ತಾ ಇದೆ, ಇವರೆಲ್ಲ ಮಾರಕಾಸ್ತ್ರಗಳನ್ನು ತಂದಿದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಈ ರೀತಿಯ ದೂರುಗಳು ಬರದೆ ಅಥವಾ ವಿಷಯಗಳು ಆಚೆ ಬರದೆ ಸುಮ್ಮನೆ ಒಂದು ಪಾದಯಾತ್ರೆ ತಡೆಯೋಕ್ಕೆ ಬರಲ್ಲ. ಯಾರೇ ಮಾಡಲಿ ಪಾದಯಾತ್ರೆ, ಕಾಂಗ್ರೆಸ್ ಅವರಾದರೂ ಮಾಡಲಿ, JDS ಆದರೂ ಮಾಡಲಿ, BJP ಆದರೂ ಮಾಡಲಿ, ಸಮಾಜಕ್ಕೆ ಕಂಟಕ ಆಗ್ತಾ ಇದೆ. ಇದರಿಂದ ಬೇರೆ ಬೇರೆ ಥರ ಎಲಿಮೆಂಟ್ಸ್ಗಳು ಈ ಪಾದಯಾತ್ರೆಯಲ್ಲಿ ಇವೆ, ತೊಂದರೆ ಮಾಡ್ತಾರವರು ಅಂಥೇಳಿ ಒಂದು ಗುಪ್ತಚರ ಇಲಾಖೆಯ ವರದಿ ಬರದ ಹೊರತು, ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತಾರೆ ಅದನ್ನು, ಆ ಥರ ವರದಿ ಬರದೆ ಸುಮ್ಮನೆ ಒಂದು ಪಾದಯಾತ್ರೆ ತಡೆಯೋಕ್ಕೆ ಬರಲ್ಲ. ಪಾದಯಾತ್ರೆ ಒಂದು ರೂಟ್ ತೋರಿಸ್ಬೇಕು, ಪಬ್ಲಿಕ್ಗೆ ತೊಂದರೆ ಆಗಬಾರ್ದು. ಸಪೋಸ್ ಆ ರೋಡಲ್ಲಿ ಯಾರೋ ಜನಸಾಮಾನ್ಯರು ಓಡಾಡ್ತಾ ಇದ್ರು ಅಂತ ಅಂದ್ಕೊಳ್ಳಿ, ಆ ರೋಡನ್ನು ಬ್ಲಾಕ್ ಮಾಡೋದು, ಅವ್ರಿಗೆ ಬರೋಕ್ಕೆ ಬಿಡದೇ ಇರೋದು, ಗಂಟೆಗಟ್ಟಲೆ ಅಲ್ಲಿ ಬ್ಲಾಕ್, ಅವಾಗ ಏನು ಮಾಡ್ಬೋದು ಇವರು, ಬೇರೆ ದಾರಿ ಬಳಸ್ಕೊಳ್ಳಿ.
ವಾಹನ ಸವಾರಿಗೆ ತೊಂದರೆ ಕೊಡಬೇಡಿ, ಆ ಥರ ನೀವು ಹೋಗಿ ಅಂತ ಹೇಳಬಹುದು. ಅದರ್ವೈಸ್ ಪೊಲೀಸ್ ಡಿಪಾರ್ಟ್ಮೆಂಟು ಯಾವ ಸರ್ಕಾರದ್ದೇ ಆಗಿರಲಿ, ಯಾವ ಸರ್ಕಾರದ ಕಾಲದಲ್ಲಾದರೂ ಆಗಿರಲಿ ತಡೆಯೋಕ್ಕೆ ಬರಲ್ಲ. ಸಾಕಷ್ಟು ಸಮಯ ಕಾಲ ತಡೆಯುವಂಥ ಒಂದು ಪ್ರಯತ್ನವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದೆ ಅಲ್ಲಿ. ಆದರೆ ಇದೆಲ್ಲವನ್ನು ಕೂಡ ಭೇದಿಸಿಕೊಂಡು ಇದೀಗ ಇದೇ ನಾಯಕರು ಮತ್ತು ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಮೈಸೂರಿನ ಕಡೆಗೆ ಟುವರ್ಡ್ಸ್ ಮೈಸೂರು ದೇ ಆರ್ ಮೂವಿಂಗ್, ಅವರು ಹೋಗ್ತಾ ಇದ್ದಾರೆ. ಲೀಡರ್ಸ್ಗಳಿಗಿದೀಗ ರಾಕೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ರಾಕೇಶ್, ಸಾಕಷ್ಟು ಹೊತ್ತು ಪಾದಯಾತ್ರೆಗೆ ತಡೆಯುವಂಥ ಕೆಲಸ ಆಗಿದೆ ಅಂತ ಕಾಣಿಸುತ್ತೆ ಆ ದೃಶ್ಯವನ್ನು ನೋಡಿದಾಗ. ಇದೀಗ ಫೈನಲಿ ಪೊಲೀಸರು ಬಿಟ್ಟಂತೆ ಕಾಣಿಸ್ತಾ ಇದೆ. ಪೊಲೀಸರ ಬಿಟ್ರ ಇವರು ನುಗ್ಗಿ ಅಥವಾ ಕೋಟೆಯನ್ನು ಭೇದಿಸಿಕೊಂಡು ಮೈಸೂರು ಕಡೆಗೆ ಹೊರಟ್ರ ಅಂತ? ನಾಯಕರು ಕಾರ್ಯಕರ್ತರು ಕಾರ್ಯಕರ್ತರು ನುಗ್ಗಿದ್ದಾರೆ. ಇದೀಗ ಮೇಲ್ನೋಟಕ್ಕೆ ಗಲಾಟೆ ಮಾಡ್ಕೊಂಡು ಹೋಗಿರೋ ಥರ ಕಾಣಿಸ್ತಾ ಇಲ್ಲ. ಗಲಾಟೆ ಮಾಡ್ಕೊಂಡು ಹೋಗಿದ್ರೆ ಈ ಥರ ಎಲ್ಲ ಹೋಗೋಕ್ಕಾಗಲ್ಲ. ಎಲ್ಲಿಯೂ ಕೂಡ BJP ಕಾರ್ಯಕರ್ತರು ಅಥವಾ ನಾಯಕರಿದ್ದಾರಲ್ಲ, ಗಲಾಟೆ ಮಾಡಿಕೊಂಡು ದೊಂಬಿ ಎಬ್ಬಿಸಿ ಅವರು ಹೋದಂತೆ ಕಾಣಿಸ್ತಾ ಇಲ್ಲ ನಮಗೆ. ಪೊಲೀಸರು ಎದುರಾಗ್ತಾರವಾಗ ಅಲ್ಲಿ ವಿಜೇಂದ್ರ BJP ರಾಜ್ಯಾಧ್ಯಕ್ಷರು ಅವರು ನಿಂತ್ಕೊಂಡಿದ್ದಾರಲ್ಲಿ. ಒಂದು ಬದಿಯಲ್ಲಿ JDS ಕಾರ್ಯಕರ್ತರಿದ್ದಾರೆ, JDS ನಾಯಕರು ಕೂಡ ಇದ್ದಾರಲ್ಲಿ. ತಾಳ್ಮೆಯಿಂದಾನೇ ಪೊಲೀಸರ ಬಳಿಯಲ್ಲಿ ಅವರು ಮಾತಾಡಿದ್ದು ನಮ್ಮ ಕಣ್ಣಿಗೆ ಬಿತ್ತು. ಈ ಕ್ಷಣಕ್ಕೆ ನಮ್ಮ ಕಣ್ಣಿಗೆ ಬಿದ್ದು ನಾನು ಹೇಳ್ತಾ ಇದ್ದೀನಿ. CT ರವಿ ಕೂಡ ಅಲ್ಲಿ ನಿಂತಿದ್ದರು, ಇನ್ನೊಂದು ಕಡೆ ವಿಜೇಂದ್ರ ಕೂಡ ಇದ್ದರು. ಮಾತುಕತೆ ಮೂಲಕ ಬಗೆಹರಿಸ್ಕೊಂಡಂತೆ ಕಾಣಿಸ್ತಾ ಇದೆ. ಕಾರಣ ಏನಂದರೆ ಪೊಲೀಸರಿಗೆ ಈ ಒಂದು ಪಾದಯಾತ್ರೆ ತಡೆಯುವುದಕ್ಕೆ ದೊಡ್ಡ ಮಟ್ಟದ ಕಾರಣ ಇದೆ ಅಂತ ಅನಿಸ್ತಾ ಇಲ್ಲ. ಸರ್ಕಾರ ತಣ್ಣೀರುತ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಿದ್ದಾರೆ. ನೇರವಾಗಿ ಕಾಂಗ್ರೆಸ್ ಮತ್ತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮುಖಾಂತರ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ದಾರೆ. ಪೊಲೀಸರು ಆರಂಭದಲ್ಲಿ ಪ್ರತಿಭಟನೆಗೆ ಅಂದರೆ ದಾಟುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿರುವಂಥ ಸನ್ನಿವೇಶ ಇದ್ದಂಥ ಸಂದರ್ಭದಲ್ಲಿ ಅದಕ್ಕಾಗಿ ಅವರು ಪೊಲೀಸರ ವಿರುದ್ಧ ಘೋಷಣೆಯನ್ನು ಕೂಗಿ ಈಗ ಅಂದರೆ ತಮ್ಮ ಗೆರವನ್ನು ಮುಂದುವರಿಸಿದ್ದಾರೆ. ವಿಜೇಂದ್ರ ಅವರು ಕೂಡ ಸ್ಥಳದಲ್ಲಿ ನಿಂತು ಪೊಲೀಸರ ಜೊತೆ ಮಾತುಕತೆಯನ್ನು ಮಾಡ್ತಿದ್ದಾರೆ. CT ರವಿ ಅವರು ಕೂಡ ಸ್ಥಳದಲ್ಲಿರುವುದನ್ನು ತಾವು ನೋಡ್ತಾ ಇದ್ದೀರಾ. ಸರ್ಕಾರದ ವಿರುದ್ಧದ ಈ ಹೋರಾಟವನ್ನ ಮಾಡಿಕೊಳ್ಳುವಂತ ಕೇಳ್ತಿದ್ದಾರೆ. ತಾವೀಗ ವಿಜೇಂದ್ರ ಅವರು ಮಾತಾಡೋದು ಕೂಡ ಕೇಳಬಹುದು. ಸಮಾಧಾನದಲ್ಲಿರಬೇಕು. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಸಮಾಧಾನದಲ್ಲಿ ಇರಬೇಕು. ನಮ್ಮ ಈ ಹೋರಾಟ, ಈ ಪಾದಯಾತ್ರೆ BJP ಹಾಗೂ JDS ಪಕ್ಷಗಳು ಒಟ್ಟಾಗಿ ಬಹಳ ಯಶಸ್ವಿಯಾಗಿ ನಮ್ಮ ಪಾದಯಾತ್ರೆಯನ್ನು ನಡ್ಕೊಂಡು ಬಂದಿದೆ. ಬಹಳ ಸಮಾಧಾನಕರ ರೀತಿಯಲ್ಲಿ ನಮ್ಮ ಹೋರಾಟ ಇವತ್ತು ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ. ಇನ್ನು 6 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಿ ನಾವು ಮೈಸೂರು ನಗರಕ್ಕೆ ಹೋಗಿ ತಲುಪ್ತೇವೆ. ತಾವೆಲ್ಲರೂ ಕೂಡ ಸಹಕಾರನ ಕೊಡಬೇಕು. ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿದು ಅಲ್ಲಿ ಇನ್ನೂ ಕೂಡ ಅಲ್ಲಿಂದ ಆ ಕಾರ್ಯಕರ್ತರು ಇನ್ನೂ ಆ ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಹಾಗಾಗಿ ಇನ್ನೊಂದು 1/4 ಗಂಟೆ 20 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರ್ಬೇಕು. ಪೊಲೀಸರು ನಾವು ಹೋಗೋದಕ್ಕೆ ನಮ್ಗೆ ನಿರಾಕರಣೆ ಮಾಡ್ತಾ ಇಲ್ಲ, ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಿ ಹೊರಡಿ ಅಂತೇಳಿ ಅವ್ರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲ ಸಮಾಧಾನದಲ್ಲಿ ಅಲ್ಲೇ ಕೂತ್ಕೊಳ್ಳಿ. ಇನ್ನೊಂದು 20 ನಿಮಿಷ ಬಿಟ್ಟು ಇಲ್ಲಿಂದ ಹೊರಡೋಣ. ಯಾರು ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದಯವಿಟ್ಟೆಲ್ಲ ಕೂತ್ಕೊಳ್ಳಿಯಪ್ಪ. ಗೊಂದಲಾಗೋದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ. ಮೇಘನ ಒಬ್ಬ ರಾಜಕೀಯ ನಾಯಕನಿಗೆ ಈ ಮಟ್ಟದ ಈ ಮಾತ್ರದ ಒಂದು ಸೂಕ್ಷ್ಮತೆ ಇರಬೇಕಾಗತ್ತೆ. ಅಂಥ ಸೂಕ್ಷ್ಮತೆ ವಿಜೇಂದ್ರ ಅವರಲ್ಲಿ ಕಾಣಿಸ್ತಾ ಇದೆ. ಒಬ್ಬ ರಾಜಕೀಯ ನಾಯಕನಿಗಿರಬೇಕಾದಂಥ ಒಂದು ಸೂಕ್ಷ್ಮತೆ ಇದು. ಆ ಸೂಕ್ಷ್ಮತೆಯನ್ನು ವಿಜೇಂದ್ರ ಇಲ್ಲಿ ತೋರಿಸಿದ್ದಾರೆ. ಈ ಸಿಚುವೇಶನ್ ಅಡ್ವಾಂಟೇಜ್ ಮಾಡ್ಕೊಂಬಿಡೋಣ, ದೊಂಬಿ ಎಬ್ಬಿಸ್ಬಿಡೋಣ, ಗಲಾಟೆ ಮಾಡಿಬಿಡೋಣ, ನುಗ್ಗುಬಿಡೋಣ, ಈ ಕೆಲಸವನ್ನು ಅಥವಾ ಈ ಕರೆಯನ್ನು ವಿಜೇಂದ್ರ ಮಾಡ್ತಾ ಇಲ್ಲ, ಆ ಕರೆ ಕೊಡ್ತಾ ಇಲ್ಲ. ವಿಷಯ ಏನಾಗಿದೆ ಅಲ್ಲಿ, ಈಗಷ್ಟೇ ಕಾಂಗ್ರೆಸ್ ನಾಯಕರ ದೊಡ್ಡ ಮಟ್ಟದ ಒಂದು ಜನಾಂದೋಲನ ಸಭೆಯಲ್ಲಿ ಜರುಗಿದೆ. ಎಲ್ಲಿ? ಮೈಸೂರಲ್ಲಿ. ನಿಮಗೆ ಗೊತ್ತಿರಲಿ, ಇದೇ ವೇದಿಕೆ ಯಾವ ವೇದಿಕೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ನಾಯಕರೆಲ್ಲ ಮಾತಾಡಿದ್ರಲ್ಲ, ಇದೇ ವೇದಿಕೆನೇ, ಇದೇ ಸ್ಟೇಜೇ, ಇದೇ ಶಾಮಿಯಾನವೇ, ಇದೇ ಮಂಟಪವೇ, ಇದೇ ಮಂಟಪದಲ್ಲಿ ನಾಳೆ JDS ಮತ್ತು BJPಯ
ಮೈತ್ರಿ ಪಾದಯಾತ್ರೆ ಹೋರಾಟದ ಅಂತಿಮ ಹಂತದ ಸಭೆ ಸಮಾವೇಶ ಅಲ್ಲಿ ನಡೀತಾ ಇದೆ ಇಲ್ಲಿ. ಸೊ ಅಲ್ಲೇನಾಗ್ತಿದೆ ಈಗ ಅದು ಮುಗ್ದಿರುತ್ತಲ್ವ, ಅವರೆಲ್ಲ ಭಾಷಣ ಮಾಡಿ ಮುಗ್ದಿರುತ್ತೆ. ಅಲ್ಲಿ ನಾನು ಕೂಡ ಸಾವಿರಾರು ಜನ ಅಟ್ ಎ ಟೈಮು ಆ ವೇದಿಕೆಯಿಂದ ನಿರ್ಗಮಿಸ್ತಾ ಇರ್ತಾರಲ್ಲಿ, ಆ ಒಂದು ಫೀಲ್ಡಿಂದ ಆಚೆ ಹೋಗ್ತಾ ಇರ್ತಾರೆ. ಇದೇ ಟೈಮಲ್ಲಿ ಸಪೋಸ್ ನೀವು ಯೋಚನೆ ಮಾಡಿ ನೋಡಿ, ಈ ಕಡೆ BJPಯಿಂದನೋ JDSದಿಂದನೋ ಕಾರ್ಯಕರ್ತರು ನುಗ್ಗಿದಾಗ ಏನಾಗಬಹುದು, ಇವರೇನೋ ಯಾರಿಗೋ ಒಂದು ಜೈ ಅಂತಾರೆ, BJP ಅವರೊಬ್ಬರು ಜೈ ಅಂತಾರೆ, JDSನವರೊಬ್ಬರು ಜೈ ಅಂತಾರೆ. ಆ ಕಡೆಯಿಂದ ಅವ್ರು ಸುಮ್ಮನೆ ಇರ್ತಾರಾಗ, ಯಾರು ಕಾಂಗ್ರೆಸ್ನವರು ಅವರು ಒಬ್ರಿಗೆ ಜೈ ಅಂತಾರೆ. ಈ ಜೈ ಎನ್ನುವುದರ ನಡುವೆ ಕೈ ಮಿಲಾಯಿಸಬಹುದು, ಗಲಾಟೆ ಆಗಬಹುದು, ಯಾವುದೋ ಕೈಗೊಂದು ಬ್ಯಾನರ್ ಸಿಗುತ್ತೆ, ಆ ಬ್ಯಾನರಿಗೆ ಬೆಂಕಿ ಹಚ್ಚಬಹುದು, ಯಾರೋ ಒಂದು ಕಲ್ಲು ಹೊಡಿಬಹುದು, ದೊಡ್ಡ ದೊಂಬಿ ಆಗಿಬಿಡುತ್ತೆ. ಏನಾಗ್ಬಿಡುತ್ತೆ, ಹೆಚ್ಚು ಕಡಿಮೆ 1,00,000ಕ್ಕೂ ಮಿಗಿಲಾಗಲು ಜನ ಸೇರಿದ್ರು ಅಂತ ಒಂದು ಮಾಹಿತಿ, 1,00,000ಕ್ಕಿಂತ ಜಾಸ್ತಿ ಜನ ಅಲ್ಲಿದ್ದರು ಅಂತ. ಈ ಕಡೆಯಿಂದನೂ ಕೂಡ 1,000 ಜನ ಹೋಗ್ತಾ ಇದ್ದಾರಲ್ಲ, ಎರಡರ ನಡುವೆ ಘರ್ಷಣೆ ಆಗಿಬಿಟ್ರೆ ಬೆರಳೆಣಿಕೆಯ ಪೊಲೀಸರು ಲಕ್ಷಾಂತರ ಜನರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಫೇಲ್ ಆಗಿಬಿಡ್ತಾರೆ. ಅವಾಗ ನಿಮಗೆ ಲಾಠಿ ಚಾರ್ಜ್ ಮಾಡ್ತಾರೋ, ಅಶ್ರುವಾಯು ಸಿಡಿಸ್ತಾರೋ, ಏನಾಗೊಂದು ದೊಂಬಿ ಆಗುತ್ತೆ. ಪೊಲೀಸರು ಬಂದು ವಿಜೇಂದ್ರ ಅವ್ರನ್ನ ಮತ್ತು JDS ನಾಯಕರನ್ನ ತಡೆದವ್ರು ಕೇಳ್ಕೊಂಡಿರೋದು ಇಷ್ಟೇ, ನೋಡಿ ಸ್ವಾಮಿ, ಈಗಷ್ಟೇ ಜನಾಂದೋಲನ ಸಭೆಯಲ್ಲಿ ಮುಗಿದಿದೆ, ಆ ಕಡೆಯ ಕಾರ್ಯಕರ್ತರು ಜನ ಎಲ್ಲ ಅಲ್ಲಿಂದ ಹೊರಟಿದ್ದಾರೆ, ಒಂದು ಅರ್ಧ ಗಂಟೆ ತಡೆದುಬಿಡಿ, ನೀವು ಒಂದು ಹಾಫ್ ಆನ್ ಅವರ್ ಇಲ್ಲಿ ವೆಯ್ಟ್ ಮಾಡಿಬಿಡಿ, ಇಲ್ಲೇ ಕೂತ್ಕೊಳ್ಳಿ, ನಾವು ಬಿಡ್ತೀವಿ, ನಿಮ್ಮನ್ನೇ ನಾವು ತಡೀತಾ ಇಲ್ಲ, ನೀವು ಶಾಂತಿಯುತ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ. ಅವರೆಲ್ಲ ಅಲ್ಲಿಂದ ಹೊರಟರು ಅಂದ ತಕ್ಷಣ ಈ ಕಡೆಯಿಂದ ನೀವು ಹೊರಡಿ. ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಅಂದರೆ ನೋಡಿ, ಈಗ ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ 5 ಗಂಟೆ 11 ನಿಮಿಷ, ಇವ್ರು ಹೋಗ್ಲಿಕ್ಕೂ ಸ್ವಲ್ಪ ಒಂದು ಅರ್ಧ ಗಂಟೆನೋ 3/4 ಗಂಟೆನೋ 1 ಗಂಟೆನೋ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಹೆಚ್ಚು ಕಡಿಮೆ ಆವಾಗಿಂದ ಒಂದು ಟ್ರಾಫಿಕ್ ಪೀಕ್ ಶುರುವಾಗಬಹುದಾಗುತ್ತೆ. ಮೈಸೂರಿನ ಜನಕ್ಕೆ ತೊಂದರೆ ಅಲ್ವಾ? ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗಿರೋರಿಗೂ, ಮೈಸೂರಿಂದ ಬೆಂಗಳೂರಿಗೆ ಬರುವವರೆಗೂ, ಅಲ್ಲಿನ ಲೋಕಲ್ ಕೆಲಸ ಮಾಡ್ತಕ್ಕಂಥ ಜನಗಳಿಗೂ ಏಕಕಾಲಕ್ಕೆ ಲಕ್ಷಾಂತರ ಜನ ಮೈಸೂರಿಗೆ ಒಳಗಡೆ ಎಂಟ್ರಿ ಆಗಿಬಿಟ್ಟಾಗ ರೋಡ್ಗಳು ಬ್ಲಾಕ್ ಆಗ್ತವೆ, ಟ್ರಾಫಿಕ್ ಸಮಸ್ಯೆ ಆಗಬಹುದು, ವ್ಯಾಪಾರದವ್ರಿಗೂ ಸಮಸ್ಯೆ ಆಗುತ್ತೆ, ಯಾರೋ ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರು ಕೂಡ ಮನೆಗೆ ಹೋಗಿ ಕಷ್ಟ ಆಗಬಹುದು. ಈ ಥರದ್ದು ಒಂದಷ್ಟು ವಿಷಯಗಳಿರ್ತಾವಲ್ಲ, ಅದಕ್ಕೆ ಆನ್ ರಿಕ್ವೆಸ್ಟ್ ಪೊಲೀಸರ ಮನವಿಯ ಮೇರೆಗೆ ಇದೀಗ JDS ಮತ್ತು BJP ನಾಯಕರ ಪಾದಯಾತ್ರೆ ಸಿದ್ಧಲಿಂಗಪುರದ ಬಳಿಯಲ್ಲಿ ಹಾಲ್ಟ್ ಆಗಿದೆ, ಅಥವಾ ಅಲ್ಲಿಗೆ ಅವರೆಲ್ಲರೂ ಕೂಡ ಅಲ್ಲಿ ಕೂತಿದ್ದಾರಲ್ಲಿ ಒಂದು ಅರ್ಧ ಗಂಟೆನೋ 3/4 ಗಂಟೆನೋ ಬಿಟ್ಟುಬಿಟ್ಟು ಅವರೆಲ್ಲರೂ ಕೂಡ ಮತ್ತೆ ಮೈಸೂರಿನ ಕಡೆಗೆ ಅವರು ಪಾದಯಾತ್ರೆ ಶುರು ಮಾಡ್ಕೊಳ್ತಾರೆ. ಕಾಂಗ್ರೆಸ್ನ ಜನಾಂದೋಲನ ಸಭೆ ಈಗಷ್ಟೇ ಮುಗಿದಿರುವ ಕಾರಣದಿಂದಾಗಿ ಅಲ್ಲಿನ ಜನ ನಿರ್ಗಮಿಸಿದ ಮೇಲೆ ಇವರು ಕೂಡ ಮೈಸೂರು ಕಡೆಗೆ ಹೋಗ್ತಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.